ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ಒಂದು ಒಳ್ಳೆ ನಾಟಿ ಸ್ಟೈಲ್ ನಾನ್ ವೆಜ್ ಊಟ ಅಲ್ಲ, ಒಂದು ವೆಜ್ ಊಟ ಮಾಡೋಕ್ಕೆ ಬಂದಿರೋವಂಥದ್ದು. ಆ್ಯಕ್ಚುಲಿ ಎಲ್ಲರೂ ಕೂಡ ತುಂಬ ಜನ ಹೊರಗಡೆ ಕೆಲಸಕ್ಕಂತ ಬರ್ತೀವಲ್ವಾ, ಸೊ ಆ ಟೈಮಲ್ಲಿ ಮನೆ ಊಟನ ತುಂಬ ಮಿಸ್ ಮಾಡ್ಕೊತೀವಿ. ಹೋಟ್ಲಲ್ಲಿ ಹೋದರೆ ಕೆಲವೊಬ್ರಿಗೆ ಇಷ್ಟನೇ ಆಗಲ್ಲ. ಸೊ ಆದರೆ ಮನೆಯಲ್ಲೇ ಮನೆ ಊಟ ಕೊಡ್ತಿರೋಂಥ ಒಂದು ಹೋಟೆಲ್ಗೆ ಬಂದಿರೋವಂಥದ್ದು. ಮುದ್ದಿನಪಾಳ್ಯ ಸರ್ಕಲ್ ಹತ್ರ ಒಂದು ಮನೆ ಊಟ ಅಂದ್ಬಿಟ್ಟು ಮಂಡ್ಯ ಸ್ಟೈಲಲ್ಲಿ ಮುದ್ದೆ, ಉಪ್ಸಾರು, ಬಸ್ಸಾರು, ಸೊಪ್ಸಾರು, ಈ ಥರ ವೆರೈಟಿ ಸಾಂಬಾರು ಜೊತೆ ಮುದ್ದೆ ಉಪ್ಸಾರು ಕೊಡ್ತಿರೋವಂಥದ್ದು. ಬೆಣ್ಣೆ ಹಾಕಿ ಕೊಡ್ತಾರೆ, ಅದು ಮಂಡ್ಯ ನಾಟಿ ಸ್ಟೈಲ್ ಬೆಣ್ಣೆ. ಸೊ ನಾವಿವತ್ತು ಬಂದಿರೋವಂಥದ್ದು ಮನೆ ಊಟ ಟ್ರೈ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಮನೆ ಹೋಟೆಲ್ಗೆ. ಊಟ ಮಾತ್ರ ಸಖತ್ತಾಗಿದೆ. ಅದು ನಮ್ಮ ಮಂಡ್ಯ ಸ್ಪೆಷಲ್ ಅಲ್ವಾ, ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸ್ವಲ್ಪ ಬರಲಿ ಅಂತ ಹೇಳ್ತೀನಿ. ಬ್ರೋ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಬೈರೇಶ್ ಅಂತ. ಹೋಟ್ಲ್ ಹೆಸರು ನೀವು? ಮನೆ ಊಟ. ಮನೆ ಊಟ ಮುದ್ದಿನಪಾಳ್ಯ. ಏನೇನು ಸಿಗುತ್ತೆ ಇಲ್ಲಿ ಡೈಲಿ ಉಪ್ಸಾರು ಇರುತ್ತೆ, ಪಲ್ಯ ವೆರೈಟಿ ಇರುತ್ತೆ, ಮತ್ತು ಮುಂದಿನ ಸಾಂಬಾರುಗಳು ಬೇರೆ. ಮೊಸಪ್ಪು, ಬಸ್ಸಾರು, ಮೊಳಕೆ ಕಾಳು ಸಾಂಬಾರು, ಮತ್ತು ತರಕಾರಿ ಸಾಂಬಾರು, ಈ ಥರ 6 ದಿನವೂ ಒಂದೊಂದು ಥರ ಸಾಂಬಾರು ಇರುತ್ತೆ. ಸಂಡೇ ರಜಾ ಇರುತ್ತೆ. ಇನ್ನು ಬೆಳಗ್ಗೆ ತಿಂಡಿ ಇರುತ್ತೆ. ಬೆಳಗ್ಗೆ ತಿಂಡಿ ಇಡ್ಲಿ, ಬಾತು, ಚಿತ್ರಾನ್ನ, ಈ ಥರ ಯಾವುದೋ ಪಾಲಕ್ ಬಾತು, ಮತ್ತು ಮೆಂತ್ಯ ಪಲಾವು, ಟೊಮೊಟೊ ಬಾತು, ಮತ್ತು ಮಶ್ರೂಮ್ ಪಲಾವು, ಈ ಥರ ಮಾಡ್ತೀವಿ. ಮಧ್ಯಾಹ್ನ ಊಟ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ? ಮಧ್ಯಾಹ್ನ 12 ಕಾಲಿಗೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಊಟ. ಮುದ್ದೆ ಊಟ ಫೇಮಸ್ ಇಲ್ಲಿ? ಹೌದು, ಮುದ್ದೆ ಊಟ ಅಣ್ಣ. ನಾಟಿ ಬೆಣ್ಣೆ, ಮಂಡ್ಯದಿಂದ ಊರಿಂದ ತರಿಸೋದು. ನಾಟಿ ಬೆಣ್ಣೆ, ಮುದ್ದೆ ಉಪ್ಸಾರು ಊಟ. ನಾಟಿ ಬೆಣ್ಣೆ, ಮುದ್ದೆ ಉಪ್ಸಾರು ಎಲ್ಲದಕ್ಕೂ ಬೆಣ್ಣೆ ಹಾಕ್ತೀರಾ? ಉಪ್ಸಾರಿಗೆ ಹಾಕ್ತೀನಿ. ಸಾಂಬಾರಿಗೆ ಯಾರು ಕೇಳಿದ್ರೆ ಅವ್ರಿಗೆ ಮಾತ್ರ. ಉಪ್ಸಾರು ಜೊತೆ ಬೇರೆ ಸಾಂಬಾರು ಇರುತ್ತೆ? ಬೇರೆ ಸಾಂಬಾರು ಇದ್ದೇ ಇರುತ್ತೆ. ಡೈಲಿ ಚೇಂಜ್ ಆಗುತ್ತೆ? ಡೈಲಿ ಅದೊಂದು ಚೇಂಜ್ ಆಗುತ್ತೆ. ಉಪ್ಸಾರು ಇರುತ್ತೆ, ಪಲ್ಯಗಳು ಚೇಂಜು. ಒಂದಿನ ಸೊಪ್ಪು ಪಲ್ಯ, ಬೀನಿಸ್ ಪಲ್ಯ, ಮತ್ತು ಇದು ಗೋಸಿನ ಪಲ್ಯ, ಈ ಥರ ಡೈಲಿ ಒಂದೊಂದು ಇರುತ್ತೆ. ಏನು ರೇಟಲ್ಲಿ ಕೊಡ್ತಿದ್ದೀರಾ? ಒಂದು ಮುದ್ದೆ, ಒಂದು ಊಟ ಇಲ್ಲಿ 50 ರೂಪಾಯಿ. ಒಂದು ಮುದ್ದೆ, ಆ ಪ್ರೈಸು, ಪಲ್ಯ, ಮಜ್ಜಿಗೆ ಎಲ್ಲ ಸೇರಿ ಇದನ್ನು 50 ರೂಪಾಯಿ ಒಂದು ಊಟ. ಬರೀ ಒಂದೇ ಮುದ್ದೆ ಆದರೆ? ಒಂದು ಮುದ್ದೆ ಆದರೆ 20 ರೂಪಾಯಿ. 20 ರೂಪಾಯಿ. ನೀವೇನು ಮಾಡ್ಕೊಂಡಿರೋದು? ನಾನು ಓದಿದ್ದೀನಿ, ಡಬಲ್ ಡಿಗ್ರಿ, MSc B.Ed ಮಾಡಿದ್ದೀನಿ. ಯಾವ ಕೆಲಸ ಗೌರ್ಮೆಂಟ್ ಬಿಸ್ನೆಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಟಚಲ್ಲಿ ಇತ್ತಲ್ಲ, ಅದಕ್ಕೆ ಇದನ್ನು. ಸ್ವಂತ ಮನೆ ನಿಮ್ಮದು? ಇಲ್ಲ ಅಣ್ಣ, ಬಾಡಿಗೆ. ಯಾವುದು ಮನೇಲೇ? ಮನೆ ಇಲ್ಲೇ ಇರೋದು, ಮತ್ತು ಇಲ್ಲೇ ಅಡುಗೆ ಎಲ್ಲ ಮಾಡೋದು. ಅದಕ್ಕೆ ಮನೆ ಊಟ? ಹೌದು, ಮನೆ ಹೋಟ್ಲಲ್ಲ, ಮನೆ ಇದು. ಯಾವುದೇ ಸೋಡಾ ಗಿಡ ಯೂಸ್ ಮಾಡಿ ಇದು ಮಾಡೋದಿಲ್ಲ. ಪಕ್ಕ ನಾಟಿ ಸ್ಟೈಲ್. ನಮ್ಮ ಮಂಡ್ಯದಲ್ಲಿ ಯಾವ ಥರ ಮಾಡ್ತೀವಿ, ಮನೇಲಿ ಯಾವ ಥರ ಮಾಡ್ತಾರೆ ಅದೇನೆ. ಹೌದಾ? ಥ್ಯಾಂಕ್ ಯು.
ಮಜ್ಜಿಗೆ ಎಲ್ಲ ಅವ್ರು ಬೇಕಾದ್ರೆ ಅವ್ರವ್ರು ಹಾಕೋಬೋದು, ಎಷ್ಟು ಬೇಕಾದ್ರೆ ಹಾಕೋಬೋದು. ಮಸಾಲೆ ಮಜ್ಜಿಗೆ ಉಪ್ಸಾರು ಮುದ್ದೆ ಚೆನ್ನಾಗಿದೆ, ಇನ್ನು ರೈಸು ಚೆನ್ನಾಗಿದೆ, ಊಟ ಭಾರಿ ಚೆನ್ನಾಗಿದೆ, ಬೆಳಿಗ್ಗೆ ಟಿಫನ್ ಚೆನ್ನಾಗಿದೆ, ಇನ್ನು ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಮುದ್ದೆ ಉಪ್ಸಾರು ಹೆಂಗಿದೆ? ಮುದ್ದೆ ಉಪ್ಸಾರು ಸೂಪರ್ ಆಗಿದೆ, ಮುದ್ದೆ ಉಪ್ಸಾರು ಸೂಪರ್ ಆಗಿದೆ, ಬೆಣ್ಣೆ ಬೇರೆ ಹಾಕ್ತಾರೆ, ಚೆನ್ನಾಗಿದೆ, ಎಲ್ಲ ಐಟಮು ಚೆನ್ನಾಗಿದೆ. ಚೆನ್ನಾಗಿದೆ, ಮನೇಲಿ ಊಟ ಮಾಡ್ದಂಗಿದೆ, ಮಂಡ್ಯದ ನಾಟಿ ಸ್ಟೈಲ್ ಇದೆ, ಚೆನ್ನಾಗಿದೆ ಮಗ ಊಟ. ರೆಗ್ಯುಲರಾಗಿ ಬರ್ತೀನಿ. ಮುದ್ದೆ ಸೊಪ್ಪು ಉಪ್ಸಾರು ಖಾರ ಜೊತೆಗೆ ಬೆಣ್ಣೆ ಟೇಸ್ಟಿ ಭಾಳ ಚೆನ್ನಾಗಿದೆ. ಊಟ ಚೆಂದ ಐತೆ. ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ ಒಂದು ವಾರದಿಂದ. ಬಂದು ಆರಾಮಾಗಿ ಮಧ್ಯಾಹ್ನ ಊಟ ಮಾಡ್ತೀವಿ, ಚೆಂದ ಐತೆ, ನಮ್ಗೆ ಇಷ್ಟ ಆಗೈತೆ. ಊಟ ಮಾತ್ರ ತುಂಬ ಚೆನ್ನಾಗಿದೆ, ಮನೆ ಊಟ. ಹೊಟ್ಟೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ, ತಣ್ಣಗಿರ್ಲಿ ಇವರು. ಸರ್ ಊಟ ಮಾತ್ರ ಮನೆ ಊಟ ಸೂಪರ್ ಸರ್. ಆ ಬೆಣ್ಣೆಗೂ, ಆ ಉಪ್ಸಾರ್ಗೂ, ಆ ಮುದ್ದೆ ಮಾತ್ರ ಎಲ್ಲೂ ಮಾಡಲ್ಲ. ಒಂದು ಬೇಯಿಸಿ ಹದವಾಗಿ ಮನೆ ಊಟ, ಅಮ್ಮನ ಕೈ ಊಟ ಸೂಪರ್ ಆಗಿದ್ದಾರೆ. 20 ಕಿಲೋಮೀಟ್ರಿಂದ ಹುಡ್ಕೊಂಬರ್ತೀವಿ. ಹಾಂ, ಎಲ್ಲಿಂದ ಬಂದಿರೋದು? ಶ್ರೀಲಂಕ. ಹೌದಾ? ಮುದ್ದೆ ಊಟಕ್ಕೆ ಅಂತಲೇ ಬಂದ್ರಾ? ಈ ರೂಟಲ್ಲಿ ಕೆಲಸ ಇರ್ತಲ್ಲ, ಇದೇ ಪಾಯಿಂಟ್ ಮಾಡ್ಕೊಂಬರ್ತೀವಿ. ಓಕೆ, ಊಟ ಟೈಮ್ ಇಲ್ಲೇ ಬರಬೇಕು ಅಂತ ಕೆಲಸ ಉದ್ದೇಶವಾಗಿದೆ. ಈ ಊಟ ಎಲ್ಲೂ ನೀವು 200 ರೂಪಾಯಿ ಕೊಟ್ಟರೆ ಊಟ ಸಿಗಲ್ಲ. 50 ರೂಪಾಯಿ ಮುಗಿಯುತ್ತೆ. ಹಾಂ, 2 ಮುದ್ದೆ ತಿಂದೆ ನಾನು. ಶುಗರ್ ಐತೆ, ಇಲ್ಲಿ ರೈಸ್ ಅಂತೀನಿ. ಯಾರಿಗಣ ಸಿಗುತ್ತೆ, ಎಲ್ಲನೇ ಸಿಗುತ್ತೆ. ಹಲೋ, ಏನೋ ಮುದ್ದೆ ಊಟ ಆ್ಯಕ್ಚುಲಿ ಬಿಸಿ ಉಪ್ಸಾರು ಜೊತೆ ಮುದ್ದೆ ಊಟ ಮಾಡಿ ಎಷ್ಟೋ ದಿನ ಆಗೋಗಿತ್ತು ಆ್ಯಕ್ಚುಲಿ. ಅದ್ರ ಜೊತೆಗೆ ಬೆಣ್ಣೆ ಅಂತೂ ನಾವು ತಿಂದೇ ಇಲ್ಲ, ಎಷ್ಟೊಂದು ದಿನ ಆಗೋಗಿದೆ, ಮರ್ತೋಗ್ಬಿಟ್ಟಿದ್ದೀನಿ ಬೆಣ್ಣೆ ಜೊತೆ ತಿಂದು. ಅಂದರೆ ನಾಟಿ ಸ್ಟೈಲ್ ಬೆಣ್ಣೆ ಜೊತೆ. ಬೆಣ್ಣೆ ನೋಡಿ ಹೆಂಗೆ ಕರ್ಗೋಯ್ತು, ಪಳ ಅಂತ ಹೊಳಿತಿದ್ದು ಉಪ್ಸಾರು. ಹತ್ರ ಬನ್ನಿ ಬೇಕಾದ್ರೆ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ ಬೆಣ್ಣೆ ಎಲ್ಲ ಕರ್ಗೋಗ್ಬಿಟ್ಟು, ಬಿಸಿ ಅಲ್ವಾ ಉಪ್ಸಾರು, ಕರ್ಗೋಯ್ತು ಬೆಣ್ಣೆ ಜೊತೆ ಉಪ್ಸಾರು. ಖಾರನ ಉಪ್ಸಾರು ಜೊತೆ ಮಿಕ್ಸ್ ಮಾಡಿಕೊಂಡು ಮುದ್ದೆನ ಮುರಿದು ತಿಂತಾಯಿದ್ರೆ ಮಜವಾಗಿರುತ್ತೆ. ಕೆಂಪರಾಗಿ ಮುದ್ದೆ. ಆಮೇಲೆ ಇದಕ್ಕೂ ಸ್ವಲ್ಪ ಬೆಣ್ಣೆ ಸ್ವಲ್ಪ ಹಾಕಿರ್ತಾರೆ, ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಸಾಫ್ಟಾಗಿ ಬರಲಿ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಸಖತ್ತಾಗಿದೆ. ಸಖತ್ ಜನ ಬಂದಿದ್ದಾರೆ ಗುರು, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಒಳ್ಳೆ ಬಾಟೂಟಕ್ಕೆ ಸೇರ್ಕೊಂಡಿದ್ದಾರೆ ಜನ ಎಲ್ಲ. ಮುದ್ದೆ ಊಟಕ್ಕೆ ಇಷ್ಟೊಂದು ಜನ ಸೇರ್ತಾರೆ ಅಂತ. ಹಾ, ಮುದ್ದೆ ಮಾತ್ರ ಸಾಫ್ಟಾಗಿ ಒಳ್ಳೆ ಚೆನ್ನಾಗಿ ಮಿದ್ದಿದ್ರೆ ಎಲ್ಲೂ ಗಂಟಿಲ್ಲ. ಆಮೇಲೆ ಆ ಉಪ್ಸಾರು ಜೊತೆಗೆ ಬೆಣ್ಣೆ ಹಾಕಿರೋದಕ್ಕೆ ಆ ಬೆಣ್ಣೆ ಫ್ಲೇವರು ಕೈಯಲ್ಲೂ ಬಾಯಲ್ಲೂ ಎಲ್ಲ ಕಡೆ ಸಿಗುತ್ತೆ. ಮುದ್ದಿನ ಪಾಳ್ಯ ಸರ್ಕಲ್ ಹತ್ರ ಒಳ್ಳೆ ಜಾಗದಲ್ಲಿ ನಾಟಿ ಸ್ಟೈಲ್ ವೆಜ್ ಊಟ, ಪಲ್ಯ ಮುದ್ದೆ. ಇದಕ್ಕೊಂದು ಹಾಫ್ ರೈಸ್ ಕೊಡ್ತಾರೆ, 50 ರೂಪಾಯಿ. ದಿನ ಸಾಂಬಾರು ಚೇಂಜ್ ಆಗ್ತಿರುತ್ತೆ.
ಒಂದೊಂದಿನ ಒಂದೊಂದು ಸಾಂಬಾರು. ಇವತ್ತು ಮೊಳಕೆ ಕಟ್ಟಿದ ಸಾಂಬಾರು ಮಾಡಿದ್ದಾರೆ. ಅನ್ನಕ್ಕೆ ಮುದ್ದೆಗೆ ಸಾಕಾಗಿರುತ್ತೆ. ಉಪ್ಸಾರು ಬೇಕಂದ್ರೆ ಉಪ್ಸಾರು ತಗೋಬೋದು, ಅದು ಬೇಕಾದ್ರೆ ಅದು ತಗೋಬೋದು. ಮಜ್ಜಿಗೆ ಕೊಡ್ತಾರೆ, ಬಿಸಿಲಲ್ವಾ ಮಜ್ಜಿಗೆ, ಮಸಾಲೆ ಮಜ್ಜಿಗೆ. ಊಟ ಮುಗಿದ್ಮೇಲೆ ಒಂದು ಲೋಟ ಮಜ್ಜಿಗೆ ಕುಡಿದ್ಬಿಟ್ರೆ ತೃಪ್ತಿಯಾಗಿ ಹೋಗುತ್ತೆ. ಜನ ಮಾತ್ರ ಸಕಾಲ ಸೇರಿದ್ದು, ಜನ ಜಾತ್ರೆ ಎಲ್ಲ ಜಾಸ್ತಿ ಇಲ್ಲಿ ಬಂದು ಮಾಮೂಲಿ ಈ ಮಾರ್ಕೆಟಿಂಗು, ಸೇಲ್ಸು, ಆಮೇಲೆ ಈ ಕಡೆ ಎಲ್ಲ ಜನ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅಂಥವ್ರು, ಆಟೋದವರು ತುಂಬ ಜನ ಬರ್ತಾರೆ. ಬಂದು ಒಳ್ಳೆ ಮನೆ ಸ್ಟೈಲ್ ಊಟ ಮಾಡ್ಕೋಗ್ತಾರೆ. ನೀವು ಮುದ್ದಿನಪಾಳ್ಯ ಸರ್ಕಲ್ಲು ಇಲ್ಲ ಸುಂಕುದಕಟ್ಟೆ, ಈ ಕಡೆ ಅನ್ನಪೂರ್ಣೇಶ್ವರಿ ನಗರ, ನಾಗರಬಾವಿ ಸುತ್ತಮುತ್ತ ಏನಾದ್ರು ಇದ್ದರೆ ಇನ್ ಕೇಸ್ ಈ ಕಡೆ ಬಂದರೆ ಪಕ್ಕಾ ಒಂದ್ಸರಿ ವಿಸಿಟ್ ಮಾಡಿ. ಸಖತ್ ಇಷ್ಟಪಡ್ತೀರಾ. ನನಗಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಜೆಟ್ ಫ್ರೆಂಡ್ಲಿ ಮನೆ ಊಟ. ಹೊರಗಡೆ ಕೆಲಸಕ್ಕೆ ಹೋಗೋರು ಏನು ಮಿಸ್ ಮಾಡ್ಕೋತಾರೆ ಅಂದರೆ ಇದನ್ನೇನೆ, ಮನೇಲಿ ಊಟನ ತೊಗೊಂಡೋಗಿ ಎಲ್ಲೂ ತಿನ್ನೋಕ್ಕಾಗಲ್ಲ. ಬಟ್ ಮನೆ ಊಟ ಅಂತ ಹುಡುಕರು ಸಿಗೋಲ್ಲ, ಹೋಟ್ಲೇ ಊಟ ಮಾಡಬೇಕು. ಬಟ್ ಇಲ್ಲಿ ನಿಮಗೆ ಇದು ಹೋಟ್ಲೆಲ್ಲ ಆ್ಯಕ್ಚುಲಿ ಮನೆಯಲ್ಲೇ ಸಣ್ಣದಾಗಿ ಜಾಗ ಮಾಡಿಕೊಂಡು ಮನೆಯಲ್ಲಿ ಅವ್ರ ಅಮ್ಮ, ಅವ್ರ ತಮ್ಮ ಇವರು ಎಲ್ಲ ಸೇರ್ಕೊಂಡು ಮಾಡ್ತಿರೋವಂಥದ್ದು. ಸೊ ಬನ್ನಿ, ನೀವು ಕೂಡ ಟ್ರೈ ಮಾಡಿ. ಲೊಕೇಶನ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆಂಜನೇಯನ ದೇವಸ್ಥಾನ ಇದ್ರ ಪಕ್ಕದಲ್ಲಿ ಇರೋದು. ಮನೆ ಊಟ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಜನ ಮಾತ್ರ ಇಲ್ಲೆಲ್ಲ ಫುಲ್ ಪಾರ್ಕಿಂಗ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಬಾಯ್ ಬಾಯ್. ತೋರಿಸ್ತಾ ನೀನಾ ನಂದೇನ ತೋರಿಸ್ತೀಯೋ? ಇವತ್ತು ಆ್ಯಕ್ಚುಲಿ ಹೋಗ್ತಾ ಇರ್ಬೇಕಾದ್ರೆ ನನಗೆ ಇಲ್ಲಿ ಇಷ್ಟ ಆಯಿತು. ಇವತ್ತು ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ಬಂದೆ. ಇವರೇ ನಮ್ಮ ಕ್ಯಾಮ್ರಾಮನ್ ಇವತ್ತು. ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಸುರೇಶ್ ಅಂತ. ನಮ್ಮ ಹೆಸರು ಸುರೇಶನೇ. ಸುರೇಶ್ ಥ್ಯಾಂಕ್ ಯು.